ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ್ಯಕ್ಚುಲಿ ಮುಂಚೆ ಊಟ ಆದಮೇಲೆ ನಾನು ನೀನು ರೆಗ್ಯುಲರ್ ಆಗಿ ಗಾರ್ಡನಲ್ಲಿ ವಾಕ್ ಮಾಡ್ತಾ ಇದ್ವಿ. ಇಫ್ ಯು ಡೋಂಟ್ ಮೈಂಡ್, ಇಫ್ ಯು ಆರ್ ಓಕೆ, ಹೋಗೋಣ. ನೀನು ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ನಿಮಗೆ ಖುಷಿ ಆಗುತ್ತಲ್ವಾ? ಹಾಗಾದರೆ ಹೋಗೋಣವಾ? ಪ್ಲೀಸ್. ಇನ್ನು ನಮ್ಮ ಕೆಲಸ ಆಯಿತು. ಆ ಲೀಲಾ ಇನ್ನು ತಿಪ್ಪರ್ಲಾಗ ಹೊಡೆದ್ರು ವ್ರತ ಪೂರೈಸಕ್ಕಾಗಲ್ಲ. ಅಲ್ಲ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಟೆನ್ಷನ್ ಮಾಡ್ತೀನಿ, ಇನ್ನೇನು ಮಾಡಲಿ? ಪಾಪ ಲೀಲಾ ಮೇಡಮ್ ಅವರು ಇಷ್ಟೆಲ್ಲ ಕಷ್ಟಪಟ್ಟು ನೋವು ಮಾಡಿಕೊಂಡು ವ್ರತ ಮಾಡಿದ್ದಾರೆ. ಅದಲ್ಲದೆ ಈ ವ್ರತ ಕಂಪ್ಲೀಟ್ ಆಗಬೇಕು ಅಂದರೆ ಏಜಿ ಸರ್ ಅವ್ರ ಕೈಯಾರೆ ಲೀಲಾ ಮೇಡಮ್ ಅವ್ರಿಗೆ ಸಿಹಿ ತಿನ್ನಿಸಲೇಬೇಕು. ಅದು ನನಗೂ ಗೊತ್ತು. ಆದರೆ ಅಂತರ ಮೇಡಮ್ ಏಜಿ ಸರ್ ಜೊತೆನೇ ಇದ್ದಾರಲ್ಲ. ಅದಕ್ಕೆಲ್ವ ನಿನ್ನ ಹತ್ರ ಬಂದಿರೋದು. ಹೇಗಾದರೂ ಮಾಡಿ ಅಂತರ ಮೇಡಮ್ನ ಏಜಿ ಸರಿಂದ ಸ್ವಲ್ಪ ಹೊತ್ತಿನ ತನಕ ದೂರ ಇಡ್ಬೋದಾ? ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ. ಬಾ ನನ್ನ ಜೊತೆ. ಶರೂಪ್, ಹೇಗಿದೆಯಾ? ಯಾಕೆ ಸರ್ ಈ ಥರ ಕೇಳ್ತಿದ್ದೀರಾ? ಯಾಕೆ ಕೇಳಬಾರ್ದ? ಅರೆ, ಇವರು ಹೆಂಗೆ ಫುಲ್ಲು ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಹೆಲ್ದಿಯಾಗಿರಬೇಕು. ನಾವೀಗ ವಾಕ್ ಹೋಗ್ತಿದ್ದೀವಿ, ನೈಟ್ ವಾಕ್. ಹೆಲ್ತ್ಗೆ ತುಂಬ ಒಳ್ಳೇದು. ತುಂಬ ಒಳ್ಳೇದು ಸರ್. ಇನ್ಮೇಲೆ ನಾನು ಎಕ್ಸಸೈಸ್ ಎಲ್ಲ ಮಾಡ್ತೀನಿ. ನಾ ಹೇಳಲಿಲ್ಲ, ಇಸ್ ಅ ಫನಿ ಗೈ. ಬಟ್ ಅಂತರ ನಾವಿನ್ಮೇಲೆ ಡೈಲಿ ವಾಕ್ ಮಾಡೋಣ, ತುಂಬ ಒಳ್ಳೇದು. ಬಾ, ಎಕ್ಸಸೈಸ್. ಗೊತ್ತಾಗಲ್ವ ನಿಂಗೆ ತಡಿಬೇಕು ಅಂತ. ಜಿರು, ನಾನು ಅಂತರ ಮೇಡಮ್ ತಡಿತೀನಿ, ನೀನು ಏಜಸ್ ಅನ್ನ ಕರ್ಕೊಂಡು ಹೋಗು. ಬೇಡ ರೂಪ. ಅವತ್ತು ಅಂತರ ಮೇಡಮ್ ಜೊತೆ ಹೊರಗಡೆ ಹೋಗೋಕ್ಕಾಗಿಲ್ಲ ಅಂತ ಬಾಸ್ ಎಷ್ಟು ಅಪ್ಸೆಟ್ ಆಗಿದ್ರು ಅಂತ ನಿನಗೂ ಗೊತ್ತು. ಈಗ ಮತ್ತೆ ಅವ್ರು ವಾಕ್ ಹೋಗೋದನ್ನು ನಾವು ತಡೆದ್ರೆ ಮತ್ತೆ ನೊಂದ್ಕೋತಾರೆ. ಮತ್ತು ಮುಂದೇನು ಮಾಡೋದು? ಪಾಪ ನಮ್ಮ ಲೀಲಾ ಮೇಡಮ್ ಅವರು ಮೊದಲೇ ಹಸು ತಡೆಯಲ್ಲ. ಈಗ ಅವರನ್ನು ದೇವರೇ ಕಾಪಾಡಬೇಕು. ಮೇಡಮ್, ಇದ್ಯಾಕೋ ಆಗಲ್ಲ ಅಂತ ಅನಿಸ್ತಿದೆ. ಅಂತರ ಮೇಡಮ್ನ ಏಜಿ ಸರಿಂದ ಸ್ವಲ್ಪ ಹೊತ್ತು ದೂರ ಮಾಡ್ಬೋದು ಅಂತ ಅಂದ್ಕೊಂಡೆ. ಆದರೆ ಏಜಿ ಸರ್ ಅಂತರ ಮೇಡಮ್ ಜೊತೆನೇ ವಾಕ್ ಹೋಗಿದ್ದಾರೆ. ಅವರಿಬ್ಬರು ಜೊತೆಗಿರೋದ್ರಿಂದ ಈ ವ್ರತ ಹೇಗೆ ಮುಗಿಸೋದಂತ ನಮ್ಗೆ ಗೊತ್ತಾಗ್ತಿಲ್ಲ ಮೇಡಮ್. ಏನು, ಏಜಿ ಅವರು ಮತ್ತೆ ಅಂತರ ಅಕ್ಕ ಒಟ್ಟಿಗೆ ವಾಕಿಂಗ್ ಹೋಗಿದ್ದಾರಾ? ಮೇಡಮ್, ನೀವು ತುಂಬ ನೋವಲ್ಲಿದ್ದೀರಾ. ವ್ರತ ಮುಗ್ಸೋಕ್ಕಾಗುತ್ತಾ? ನೀವು ಯಾವಾಗ ಊಟ ಮಾಡ್ತೀರಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಮೇಡಮ್. ತುಂಬ ಟೆನ್ಷನಲ್ಲಿದ್ದೀವಿ. ಆದರೆ ನಿಮಗೆ ಏಜೆ ಸರ್ ಮತ್ತು ಅಂತರ ಮೇಡಮ್ ಹೊರಗಡೆ ಹೋಗೋದೇ ಖುಷಿ ಕೊಡ್ತಿದೆ ಅಂದರೆ ನಿಜವಾಗ್ಲೂ ನೀವು ಗ್ರೇಟ್ ಮೇಡಮ್. ರೂಪಾ, ನಾನು ಇಷ್ಟೆಲ್ಲ ಮಾಡ್ತಿರೋದೇ ಅವರಿಬ್ರು ಖುಷಿಯಾಗಿರಲಿ ಅಂತ. ಅವರಿಬ್ರು ಒಟ್ಟಿಗೆ ಖುಷಿಯಾಗಿದ್ದಾರೆ ಅಂದರೆ ನಾನು ಮಾಡಿರೋ ವ್ರತ ಫಲ ಕೊಡ್ತಾ ಇದೆ ಅಂತ ಅರ್ಥ. ಇದಕ್ಕಿಂತ ಖುಷಿ ವಿಷಯ ಇನ್ನೇನು ಹೇಳು? ಎಂಥ ಒಳ್ಳೆ ಮನಸ್ಸಮ್ಮ ನಿಂದು. ಅಯ್ಯೋ, ಕೂತ್ಕೋ ಕೂತ್ಕೋ. ನಿನ್ನಂಥ ಒಳ್ಳೆ ಮನಸ್ಸಿರೋಳಿಗೆ ದೇವ್ರು ಖಂಡಿತ ಮೋಸ ಮಾಡಲ್ಲ. ಓ, ಪುರೋಹಿತರು ಫೋನ್ ಮಾಡಿದ್ದಾರೆ. ನಮಸ್ಕಾರ. ಹೇಳಿ ಪುರೋಹಿತ್ರೆ. ಅಮ್ಮ ನಮಸ್ತೆ. ಚಂದ್ರೋದಯ ಆಗಿದೆ. ಈ ಗಂಡನ ಕೈಯಿಂದ ಸಿಹಿ ತಿನ್ನಿಸ್ಕೊಂಡು ಅವರ ಆಶೀರ್ವಾದ ಪಡ್ಕೊಂಡ್ರೆ ವ್ರತ ಸಂಪೂರ್ಣ ಆಗುತ್ತೆ. ಇನ್ನು 5 ನಿಮಿಷದಲ್ಲಿ ಇದಾಗಬೇಕು. ಇದು ತುಂಬಾ ಪ್ರಶಸ್ತವಾದ ಸಮಯ ಅಮ್ಮ. ಬೇಗ ವ್ರತನ ಮುಗಿಸ್ಬಿಡಿ. ನಾನಿನ್ ಫೋನ್ ಇಡ್ತೀನಿ. ಆಯ್ತಪ್ಪ. ಐದೇ ನಿಮಿಷನಾ? ಅಯ್ಯೋ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ವಲ್ಲ. ಸರ್ ಬೇರೆ ವಾಕಿಂಗ್ ಹೋಗಿದ್ದಾರೆ. ಸಿಹಿ ತಿನ್ನಿಸೋದೇ ಕಷ್ಟ, ಅದ್ರ ಮೇಲೆ ಆಶೀರ್ವಾದ ಹೇಗೆ ತಗೊಳಕ್ಕೆ ಸಾಧ್ಯ? ಭಗವಂತ, ನೀನೇ ಒಂದು ದಾರಿ ತೋರಿಸ್ಬೇಕಪ್ಪ. ಅಜ್ಜಿ, ಇವತ್ತು ನಮ್ಮ ಫೌಂಡೇಶನಿಂದ ಮಕ್ಳಿಗೆ ಸನ್ಮಾನ ಮಾಡಿದ್ರು. ಅಪ್ಪ ಮಾಡಿರೋ ಕೆಲಸಕ್ಕೆ ಮಕ್ಕಳು ಎಲ್ಲರೂ ಖುಷಿಯಾಗಿದ್ದಾರೆ. ನನಗೂ ತುಂಬ ಖುಷಿ ಆಯಿತು. ಒಳ್ಳೇದಾಗ್ಲಪ್ಪ. ಪ್ರೇಮ್, ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅದನ್ನು ನಾನು ಹೇಳ್ತೀನಿ ಮೇಡಮ್. ನನ್ನ ಹೆಸರು ಪವಿತ್ರ ಅಂತ.
ನನ್ನ ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಎ ಜೆ ಸರ್ ಕಟ್ಸಿರೋ ಫೌಂಡೇಶನಲ್ಲಿ ಓದ್ತಾ ಇದ್ದೀವಿ. ನನ್ನ ಜೊತೆ ಈ ವರ್ಷ ಎಕ್ಸಾಮ್ ಬರೆದವ್ರು ಎಲ್ಲರೂ ಪಾಸ್ ಆಗಿದ್ದೀವಿ. 100% ರಿಸಲ್ಟ್ ಬಂದಿದೆ. ಹಾಗೆ ನಾನು ಡಿಸ್ಟಿಂಕ್ಷನಲ್ಲಿ ಕೂಡ ಪಾಸ್ ಆಗಿದ್ದೀನಿ. ಇದೆಲ್ಲ ಆಗಿದ್ದು ಎ ಜೆ ಸರಿಂದಾನೆ ಮೇಡಮ್. ಅದಕ್ಕೆ ಮೇಡಮ್, ಅಣ್ಣ ಬಂದಾಗ ನಾವು ಎ ಜೆ ಸರ್ನ ನೋಡಿ ಅವ್ರ ಆಶೀರ್ವಾದ ಪಡೆದು ನಮ್ಮ ಖುಷಿನ ಅವ್ರ ಜೊತೆ ಹಂಚ್ಕೋಬೇಕು ಅಂತಲೇ ಒತ್ತಾಯ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಎ ಜೆ ಸರ್ ಇರಲಿಲ್ಲ ಅಂದರೆ ನಾವು ಈ ಸಾಧನೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಸಿಗ್ತಿರುವಾಗ ನಾವು ಎ ಜೆ ಸರ್ನ ನೋಡದೆ ಹೋಗೋಕ್ಕಾಗತ್ತಾ ಮೇಡಮ್? ನಾವು ಎ ಜೆ ಸರ್ ನೋಡಲೇಬೇಕು. ಅಲ್ಲಿ ನೋಡಿ, ಅವರೇ ಬಂದರು. ಏನು ಮಾಡ್ತಾ ಇದ್ದೀರಾ? ಅಲ್ಲ, ನೀವಿಲ್ಲಿ ಇವತ್ತು ನಿಮಗೆ... ಹೌದಪ್ಪ, ಇವತ್ತು ಇವ್ರಿಗೆಲ್ಲ ಸನ್ಮಾನ ಇತ್ತು. ಅವತ್ತು ನೀವು ಫಂಕ್ಷನ್ ಅಟೆಂಡ್ ಮಾಡು ಅಂತ ಹೇಳಿದ್ರಲ್ವಾ, ಅದಕ್ಕೆ ಹೋಗಿದ್ದೆ. ಸೊ ಇವ್ರು ನಿಮ್ಮನ್ನ ನೋಡಬೇಕು ಅಂತ ತುಂಬ ಹಠ ಮಾಡ್ತಿದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ. ನೋಡಿ, ನಿಮ್ಗೆ ಎಷ್ಟು ಓದಬೇಕು ಅನ್ಸುತ್ತೋ ಅಷ್ಟು ಓದಿ. ನಾನು ನಿಮ್ಮನ್ನು ಓದಿಸ್ತೀನಿ. ಒಟ್ಟಿನಲ್ಲಿ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸ್ಬೇಕಷ್ಟೇ. ಅದ್ರ ಅವಶ್ಯಕತೆ ಇಲ್ಲಪ್ಪ. ಇವ್ರ ಟ್ಯಾಲೆಂಟ್ಗೆ ಅವರು ಜರ್ಮನಿಗೆ ಕರ್ಸ್ಕೋತಾರಂತೆ, ಅವ್ರು ಅಲ್ಲೇ ಓದ್ತಾರಂತೆ. ವಾವ್, ದಟ್ಸ್ ಗ್ರೇಟ್ ನ್ಯೂಸ್. ಈ ಮಕ್ಕಳು ಇಷ್ಟು ಚೆನ್ನಾಗಿ ಓದ್ತಿದ್ದಾರೆ ಅಂತ ಗೊತ್ತಾಗಿ ನನಗೆ ತುಂಬ ಖುಷಿ ಆಗ್ತಿದೆ. ಸರ್, ನನ್ನೊಂದು ರಿಕ್ವೆಸ್ಟು. ನಾವು ಓದಿದ್ದು ಅಂತರ ಸ್ಕೀಮ್ನಲ್ಲಿ. ಸರ್, ಈ ಅಂತರ ಅಂದರೆ ಯಾರು ಸರ್? ಅವ್ರು ನೋಡೋಕ್ಕೆ ಹೇಗಿದ್ದಾರೆ? ಅವ್ರನ್ನೊಂದ್ಸಲ ನಾನು ಮೀಟ್ ಮಾಡ್ಬೋದಾ ಸರ್? ನಾವು ನಮ್ಮ ವಾರ್ಡನ್ನ ಕೇಳಿದ್ವಿ, ಅಂತರ ಮ್ಯಾಮ್ದು ಒಂದು ಫೋಟೋ ಇದ್ರೆ ಕೊಡ್ತೀರಾ, ದಿನ ನಾವು ನಮಸ್ಕಾರ ಮಾಡ್ತೀವಿ ಅಂತ. ಆದರೆ ಅವ್ರು ಕೊಡಲೇ ಇಲ್ಲ. ಖಂಡಿತವಾಗ್ಲೂ ನೋಡ್ಬೋದು. ನೀವು ನೋಡಬೇಕು ಅಂತಿರೋ ಅಂತರ ಇಲ್ಲೇ ನನ್ನ ಪಕ್ಕದಲ್ಲಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.